ನೋಡಿ ಅದೇನೆಂದು ಹಡಗವನ್ನು ನಿಲ್ಲಿಸಿ ಹಿಡಿದು ಬಂದು ತಮ್ಮ ಪಟ್ಟಣದ ಅರಸೂತ ಮಾಡುತ್ತಿರುವುದನ್ನು ಕಂಡು ನಮ್ರತೆಯಿಂದ ಪ್ರಶ್ನೆ ಮಾಡಿದನು. ವರ್ತಕ ರಾಜನೇ ಭಕ್ತಿಯುಕ್ತನಾಗಿ ಮಾಡುತ್ತಿರುವುದೇನು ಹೇಳಬೇಕೆಂದು ವಿನಯದಿಂದ ಕೇಳಿದನು. ರಾಜ, ಸಾಧು ಸಮಯನಿಲ್ಲದ ತೇಜಸ್ವಿನಿಂದ ಶೋಭಿಸುವ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ ನನ್ನ ಬಂಧು ಬಳಗವೆಲ್ಲವೂ ಕೂಡಿದೆ. ಈ ವೃತ ಮಾಡುವುದರಿಂದ ಧನ ಪುತ್ರಾದಿ ಸಕಲ ಕಾರ್ಯಗಳು ಪೂರ್ಣವಾಗುವು. ವರ್ತಕ ರಾಜನೇ, ನೀನು ಬಿಡದಂತೆ ಆ ವೃತವನ್ನು ಮಾಡಬೇಕೆಂದು ನನಗೆ ವೃತದ ವಿಧಾನವನ್ನು ಹೇಳು. ಸತ್ಯದೇವರ ಕೃಪೆಯಿಂದ ಧನಧಾನ್ಯ ಸಮೃದ್ಧಿಗಳನ್ನಾದನು. ಈ ಅಲೋಕದಲ್ಲಿ ಸುಖಭೋಗಿಸಿ ಕೊನೆಗೆ ವೈಕುಂಠ ಲೋಕವನ್ನು ಹೊಂದಿದನು. ಯಾರು ಈ ಪುಣ್ಯಪ್ರದವಾದ ವೃತಾಚರಣೆ ಮಾಡುವರೋ ಹಾಗೂ ಶ್ರವಣ ಮಾಡುವರೋ ಸತ್ಯನಾರಾಯಣ ಕೃಪೆಯಿಂದ ಅವರು ಧನಧಾನ್ಯ ಸಂಪತ್ತನ್ನು ಪಡೆಯುವರು. ಇದರಿಂದ ಧನವಂತನಾಗುವನು, ಬದ್ಧನು ಮುಕ್ತನಾಗುವನು. ಇದರಿಂದ ಭೂತವಾದಿ ದೂರವಾಗುವನು, ಇಷ್ಟಾರ್ಥ ಪೂರ್ಣವಾಗುವುದು, ಸತ್ಯಲೋಕ ಪ್ರಾಪ್ತವಾಗುವುದು. ಶೌನಿಕರೇ, ನಿಮಗೆ ನಾನೇ ಪುಣ್ಯಕಥೆಯನ್ನು ಶ್ರವಣ ಮಾಡಿಸಿದ್ದೇನೆ. ಈ ವೃತವನ್ನು ಯಾರು ಮಾಡುವರು ಅವರು ಸರ್ವ ದುಃಖಗಳಿಂದ ಕಡೆಗಾಗುವರು. ಈ ಕಲಿಯುಗದಲ್ಲಿ ಸತ್ಯನಾರಾಯಣ ವೃತವು ಸತ್ಯಫಲವನ್ನು ಕೊಡುವುದಾಗಿದೆ. ಸತ್ಯದೇವರಿಗೆ ಕಾಲವೆಂದು, ಸತ್ಯವೆಂದು, ಈಶನೆಂದು ಬಲ್ಲವರು ಕರೆಯುತ್ತಾರೆ. ಹೀಗೆ ನಾನಾ ರೂಪ ಧಾರಣ ಮಾಡಿ ಸರ್ವರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುತ್ತಾನೆ. ಸದ್ಯದಲ್ಲಿ ಕಲಿಯುಗದಲ್ಲೂ ಮಾನವರ ಬುದ್ಧಿ ನಷ್ಟವಾಗಿದೆ, ನಾರಾಯಣನ ಸಾಕ್ಷಾತ್ಕಾರ ಲೋಪವಾಗಿದೆ. ಆದ್ದರಿಂದ ಈ ವೃತರೂಪದಿಂದ ನಾರಾಯಣನ ಭಕ್ತರ ಕಾಮನೆಗಳನ್ನು ಪೂರ್ಣ ಮಾಡುವನು, ಭಕ್ತರ ಕಷ್ಟಗಳನ್ನು ದೂರ ಮಾಡುವನು. ಯಾರು ಈ ನಾರಾಯಣನ ಕಥೆಯನ್ನು ನಿತ್ಯ ಪಠಣ ಮಾಡುವರು, ಶ್ರವಣ ಮಾಡುವರು, ಅವರ ಸರ್ವ ಪಾಪಗಳು ಸತ್ಯದೇವರ ಪ್ರಸಾದದಿಂದ ನಷ್ಟವಾಗುವು ಮತ್ತು ಮನೋರಥಗಳು ಈಡೇರುವು. ಈ ಪ್ರಕಾರ ಸೂತನು ನಾರಾಯಣ ಕಥೆಯ ಮಹಾತ್ಮೆಯನ್ನು ಶೌನಿಕರಿಗೆ ಹೇಳಿದನು. ಆ ಭಗವಂತನ ಪೂಜೆಯನ್ನು ಮಾಡಿಸತಕ್ಕವರು, ಕಥೆಯನ್ನು ಹೇಳತಕ್ಕವರ, ಕೇಳತಕ್ಕವರು ಎಲ್ಲರ ಮನೋರಥವನ್ನು ಪೂರ್ಣ ಮಾಡುವ. ಆದ್ದರಿಂದ ಅನನ್ಯ ಭಕ್ತಿಯಿಂದ ನಾವು ಅವನಿಗೆ ಶರಣಾಗತರಾಗಬೇಕು. ಇತಿ ಸ್ಕಂದ ಪುರಾಣೇ ವಾಕ್ನ ಸತ್ಯನಾರಾಯಣ ಕಥಾಯಾಮ ಪಂಚಮೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ವಿಷ್ಣವೇ ನಮಃ. ವಿಷ್ಣವೇ ನಮಃ. ವಿಷ್ಣವೇ ನಮಃ. ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತಿ. ಇದು ಸ್ವಲ್ಪ ಅಷ್ಟಾಂಗ ಸಭೆ ಒಂದು ಹೂ ಇಟ್ಬಿಡ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗಣೋಜ ಮಂಗಲಂ ಕರುಣಾಕಾಂತಂ ತ್ರೈಲೋಕ್ಯಂ ತಿಮಿರಾಪಃ ದೇವಾಯ ಪರಮಾತ್ಮನೆ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ. ನೀರಾಂಜನಂ ದೀಪಂ ಸಮರ್ಪಯಾಮಿ. ಸಂಸೃಷ್ಟಂದನಮಭಯಂ ಸಮಾಗತಃ ಮನ್ಯುದದಾನಾಂ ನಿರಯಂತಾಂ. ಓಂ ವಿಘ್ನೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮ ನ್ಯಾಸನ್ನ ತೇನಾಕಮ ಮಹಿಮಾನ ಪೂರ್ವೇ ಸಾಧ್ಯ ಸಂತಿ ದೇವಾಂ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗಣೋಜ ಮಂಗಲಂ ಕರುಣಾಕಾಂತಂ ತ್ರೈಲೋಕ್ಯಂ ತಿಮಿರಾಪ. ಇದರಾಗ ಒಂದು ತುಳಸಿ ಹಾಕ. ಓಂ ಭೂರ್ಭುವ ಸ್ವರಂ ವರ್ಗೋ ಅದೇ ಸ್ವಲ್ಪ ಹಾಕ್ಬಿಡಿ. ನಾರೀಫಲ ಶರ್ಕರಾ ನೈವೇದ್ಯಂ ಪ್ರಾಣಾಯ ಶ್ರವಣಾಯ ಸಮಾನಾಯ ಸ್ವ ಬ್ರಹ್ಮಣೇ ಸ್ವಹ ಮಾನೀರಾಂಜನಂ ದೀಪಂ ಸಮರ್ಪಯಾಮಿ. ಇಲ್ಲಿ ಇಟ್ಬಿಡ, ಮುಂದೆ ಇಟ್ಬಿಡಲಿ ಮಾಡಿ. ಹಾಂ ಕರೆಕ್ಟ್. ಮಹಾನೀರಾಂಜನಂ ದೀಪಂ ಎದ್ದು ನಿಂದರು ಕಪಡ ನಿಂತುಗೋ.